ನಮಸ್ಕಾರ. ಎಸ್ ನ್ಯೂಸ್ನ ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಅನಾರೋಗ್ಯದ ನಿಮಿತ್ತ ಅಗಲಿದ ಬಸವ ಕೇಂದ್ರದ ಟ್ರಸ್ಟಿ ಶರಣ ವೀರಭದ್ರಪ್ಪ ಕುರುಕುಂದಿ ಅವರಿಗೆ ನುಡಿ ನಮನ ಕಾರ್ಯಕ್ರಮವನ್ನು ದಿನಾಂಕ 17/11/24ರಂದು ಪ್ರಗತಿಪರ ಸಂಘಟನೆ ಹಾಗೂ ಬಸವ ಕೇಂದ್ರದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಅದರ ಸಂಪೂರ್ಣ ನುಡಿ ನಮನದ ವಿವರ ಈಗ ನಿಮ್ಮ ಮುಂದೆ. ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನ್ನರಿಯರು. ಗುರು ಬಸವಣ್ಣನವರನ್ನ ನೋಡಿದ ತಕ್ಷಣ ಇವತ್ತು ನಾವು ಹೆಂಡತಿ ಮಕ್ಕಳನ್ನ ನಾವು ಅವ್ರನ್ನ ಪ್ರೀತಿ ಮಾಡೋದು, ಅವ್ರನ್ನ ಒಲಿಸ್ಕೊಳ್ಳೋದು ಬಹಳ ಕಠಿಣ ಇದೆ. ಮನಸ್ಸನ್ನು ಹಂಚ್ಕೊಳ್ತೀವಿ, ದೇಹನ ಹಂಚ್ಕೊಳ್ತೀವಿ, ನಮ್ಮ ಮಾಂಸವನ್ನೇ ರಕ್ತವನ್ನೇ ದಾರಿ ಎರೆದು ಮಕ್ಕಳನ್ನ ಲಾಲನೆ ಪಾಲನೆ ಮಾಡ್ತೀವಿ. ಇಂಥ ಪರಿಸ್ಥಿತಿಯಲ್ಲಿ ಗಂಡ ಹೆಂಡತಿನ ಪ್ರೀತಿ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲ. ಮಕ್ಕಳು ತಂದೆ ತಾಯಿ ಪ್ರೀತಿ ಮಾಡ್ತಕ್ಕಂಥ, ಗೌರವ ಕೊಡ್ತಕ್ಕಂಥ ದಿನಮಾನ ಇದಲ್ಲ. ಏನಾಗಿದೆ ಅಂದ್ರೆ ನಾವು ಪರಸ್ಪರ ಪ್ರೀತಿ ಮಾಡಿ ನನ್ನ ನಿನ್ನ ಬಿಡಲ್ಲ, ನಿನ್ನ ನಾನು ಬಿಡಲ್ಲ ಅಂತಕ್ಕಂಥ ಮಧುರ ಬಾಂಧವ್ಯದ ಜೋಡಿಗಳು ಸಹ ಮಾಂಸದ ನಮ್ಮ ದೇಹದ ರಕ್ತ ಮಾಂಸವನ್ನು ಹಂಚ್ಕೊಂಡು ಬಿಡ್ತಕ್ಕಂಥ ಮಕ್ಕಳನ್ನೇ ನಾವು ಈಗ ಪ್ರೀತಿ ಮಾಡೋದು, ನಮ್ಮನ್ನು ಅವ್ರು ಪ್ರೀತಿ ಮಾಡೋದು ಕಠಿಣ ಐತಿ. ಇವತ್ತ ನಾನು ನಮ್ಮ ಬಗ್ಗೆ ಹೇಳ್ತಾ ಇಲ್ಲ, ಇವತ್ತು ನಾವು ಇಲ್ಲಿ ಅಟೆಂಡ್ ಆಗಿರ್ತಕ್ಕಂಥದ್ದು 3ನೇ ಕಾರ್ಯಕ್ರಮ. ನಾವು ಪ್ರತಿ ಭಾನುವಾರ 11 ಗಂಟೆಗೆ ಪ್ರಾರ್ಥನೆ ಮಾಡ್ತೀವಿ. 11 ಗಂಟೆ ಪ್ರಾರ್ಥನೆ ಮುಗಿದ ತಕ್ಷಣ ಇವತ್ತು ನಾವು ಶರಣರದ್ದು ಕಾಂಟಿಯಲ್ಲಿ 1 ಗಂಟೆಗೆ ಒಂದು ಕಲ್ಯಾಣ ಮಹೋತ್ಸವ ಇತ್ತು. ಅದನ್ನ ಯಾಕೆ ನಿಮ್ಗೆ ಹೇಳ್ತಂದ್ರೆ, ನನ್ನ ಜೊತೆಗೆ 8 ಜನ ತಾಯಂದಿರು ಬಂದಾರ. ನಾವು ಬೆಳಗ್ಗೆ 9ಕ್ಕೆ ಮನೆ ಬಿಟ್ಟವ್ರು ಇನ್ನೂ ಮನೆ ಸೇರಿಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂದ್ರೆ, ನನಗೆ ವೀರಭದ್ರಪ್ಪ ತಂದೆಯವರು ಪ್ರೇರಣೆ. ಯಾಕೆ ಪ್ರೇರಣೆ ಅಂದ್ರೆ, ಇವತ್ತ ಹೆಣ್ಮಕ್ಳು 1 ತಾಸು ಹೊರಗೆ ಹೋಗೋದು ಕಠಿಣ ಐತಿ. ಇಲ್ಲಿ ಬಂದರ ಕಾರ್ಯಕ್ರಮಕ್ಕೆ ಆಗಿ ಫೋನ್ ಬರಕತ್ತೀವಿ, ಇನ್ನೂ ಇಷ್ಟೊತ್ತಾಗೈತಿ ಬಂದಿರಲಿಲ್ಲ ಅಂತ ಹೇಳಿ. ಆದರೆ ಬಸವ ತತ್ವವನ್ನು ಮೈ ಗೂಡಿಸ್ಕೊಂಡಿರ್ತಕ್ಕಂಥ ಶರಣಿಯರು, ವೀರಭದ್ರಪ್ಪ ಅಪ್ಪನವರು ಮಾತು ಕೇಳ್ತಕ್ಕಂಥ ಶರಣ ಶರಣಿಯರು, ಅವರು ಮನೆಯನ್ನ ಮನಸ್ಸನ್ನು ಎಲ್ಲರನ್ನು ಬಿಟ್ಟು ಈ ಬಸವ ತತ್ವಕ್ಕೆ ಅಣಿಗೊಳ್ಳೋದು ಎಲ್ಲ ಅವರು ಸನ್ನದ್ಧರಾಗಿರ್ತಾರೆ. ಇವತ್ತು 8 ಜನ ಹೆಣ್ಮಕ್ಳು ನಮ್ಮ ಜೊತೆ ಬಂದರೆ ಯಾಕೆ ಬಂದ ಅಂದ್ರೆ, ಜಾತಿಯಿಂದ ವೀರಭದ್ರಪ್ಪ ಅವರು ನಮ್ಮವರಲ್ಲ, ರಕ್ತ ಸಂಬಂಧದಲ್ಲಿ ವೀರಭದ್ರಪ್ಪ ಅವರು ನಮ್ಮವರಲ್ಲ. ಆಮೇಲೆ ಅವ್ರಿಗೆ ನಮಗೆ ಯಾವುದೇ ವ್ಯವಹಾರ ಇಲ್ಲ. ಸಿದ್ಧಾಂತದಲ್ಲಿ ನಾವು ಬಸವ ತತ್ವದವರು, ಆದ ಸೈದ್ಧಾಂತಕ್ಕೆ ಭಿನ್ನಾಭಿಪ್ರಾಯ ನಾವು ಹೇಳಬೇಕು. ಇದ್ರೂ ಸಹಿತ ನಾನು ರಾಷ್ಟ್ರೀಯ ವ್ಯಕ್ತಿ, ಆದ್ರೆ ವೀರಭದ್ರಪ್ಪ ಅವ್ರ ಸಲುವಾಗಿ ನಾವು ಗಂಗಾವತಿಯಲ್ಲಿ ನಮ್ಮ ಬಸವ ಕೇಂದ್ರದ ಅಧ್ಯಕ್ಷರು ಬಂದಿದ್ದಾರೆ. ನನ್ನ ಜೊತೆಗೆ 8 ಜನ ಹೆಣ್ಮಕ್ಳು ಬಂದ್ರೆ ನಾವು 10 ಜನ ಬಂದಿವಿ ಇಲ್ಲಿ. ಯಾಕಂದ್ರೆ ನಾವಿಲ್ಲಿ ಬರ್ಬೇಕಾದ್ರೆ ಹೆಂಡತಿ ಮಕ್ಕಳು ಜನರು ತಂದಿ ಮಣ್ಣು ಕೊಡ್ಲಾಕ್ ಬರುವಂತ ಪರಿಸ್ಥಿತಿ ಒಳಗಡೆ 10 ಜನ ಹೆಣ್ಮಕ್ಳು ಬೆಳಗ್ಗಿಂದ ಮನೆ ಬಿಟ್ಟು ವೀರಭದ್ರಪ್ಪ ಅವರ ಸ್ಮರಣೆಯಲ್ಲಿ ನಾವು ಭಾಗಿಯಾಗ್ಬೇಕಂದ್ರೆ ಇವರ ಒಂದು ಸಚೇತಕ ಶಕ್ತಿ, ಅವ್ರ ಪ್ರೇರಣೆ ಎಷ್ಟಾಗಿರ್ಬೇಕಂತಕ್ಕಂಥದ್ದು. ನಾವು ಹೋಗ್ತೀವಿ ಬ್ಯಾಡ್ರಿ, ನಾವು ಮದುವೆ ಇಲ್ಲ, ಅಪ್ಪರ ಸ್ಮರಣೆಯಲ್ಲಿ ನಾವು ಭಾಗಿಯಾಗಬೇಕಂತಕ್ಕಂಥದ್ದು ಅವ್ರ ಆಸೆ ಆಗಿತ್ತು. ಇವತ್ತು ಗಂಗಾವತಿಯಿಂದ ಶರಣಿಯರು ಅಪ್ಪರ ಒಂದು ಸ್ಮರಣೆಯಲ್ಲಿ ಭಾಗಿಯಾಗಿದ್ದಾರೆ. ನಾವೇನು ಇವತ್ತು ಹೇಳಿದ್ರು, ಅವರ ಪಾಸಿಟಿವ್ ಅನ್ನು ತೆಗೆದುಕೊಂಡು ನೆಗೆಟಿವ್ ಅನ್ನು ಬಿಟ್ಟು ನಾವು ಮುಂದೆ ಸಾಗಬೇಕಂತಕ್ಕಂಥದ್ದು. ಇವತ್ತು ನಾವು ವೀರಭದ್ರಪ್ಪಣ್ಣವರು ಹೆಂಗಿದ್ರಂದ್ರೆ, ನಾವು ಬಸವಣ್ಣವ್ರು ನೋಡ್ತೀವಿ ವ್ಯಕ್ತಿತ್ವ ಅವ್ರದ್ದು ಹೆಂಗಿತ್ತಂದ್ರೆ, ಬಸವಣ್ಣವರು ಪರುಷಮಣಿ ಇದ್ದಂಗಿದ್ರು. ಅವ್ರದ್ದು ದೃಷ್ಟಿ ಪರುಷ, ಹಸ್ತಪರುಷ, ಮನಪರುಷ, ಭಾವಪರುಷ, ಪಾದಸ್ಪರ್ಶ. ಬಸವಣ್ಣನವರು ಹೆಂಗಿದ್ರಂದ್ರೆ, ಅವ್ರದ್ದು ಹಸ್ತಪರುಷ, ಮನಪರುಷ, ಭಾವಪರುಷ, ದೃಷ್ಟಿಪರುಷ, ಪಾದಸ್ಪರ್ಶ, ಈ ಎಲ್ಲ ಪರುಷ ಮಾಡಿದ್ರೆ ಅವರು ಬಸವಣ್ಣನವ್ರು ನೋಡಿದ್ರಲ್ಲ ಬಸವಣ್ಣನವರೇ ಆಗಿಬಿಡ್ತಿದ್ರು. ಹಂಗ ಆ ಗುಣಗಳು ಯಾರು ವೀರಭದ್ರಪ್ಪ ಅವ್ರ ಇದ್ರು. ಅವ್ರು ನೋಡಿದಂತ ನಾವು ಇಲ್ಲಿ ಬಂದ್ರೆ ರೋಮಾಂಚನ ಯಾಕಾಗತ್ತಂದ್ರೆ, ಇವಾಗಲೂ ಅವ್ರು ನನಗೆ ಒಂಥರ ಏನೋ ಒಂಥರ ವೈಬ್ರೇಷನ್ ಆಗ್ತದೆ. ಅವ್ರ ಹೆಸರು ಹೇಳ್ತಾ ಇದ್ರು. ನಾವು ಹೆಚ್ಚು ಅವ್ರ ಜೊತೆ ಒಡನಾಡಿಲ್ಲ. ಕಾರ್ಯಕ್ರಮ ಇದ್ದಲ್ಲಿ ವಚನ ಶ್ರವಣ ಕಾರ್ಯಕ್ರಮದಲ್ಲಿ ಏನೋ ದೊಡ್ಡ ಕಾರ್ಯಕ್ರಮ ಇದ್ದಾಗ ನಾವು ಬಂದು ಭಾಗಿಯಾಗ್ತಿದ್ವಿ. ಇಲ್ಲಿ ನಮ್ಮ ಮಾದೇವಪ್ಪಣ್ಣವರು ನಾವೆಲ್ಲ ಸೇರಿ ಬರ್ತಾ ಇದ್ವಿ. ಅವ್ರು ಏನೋ ಹೆಚ್ಚಿಗೆ ಮಾತಾಡ್ತಿದ್ರು. ಏನಪ್ಪ ಆರಾಮದಿ ಅಂತ ಸ್ವಲ್ಪ ನೀವ್ ಎಷ್ಟಂದ್ರೆ ಅವ್ರು ಹೆಗಲ್ ಮೇಲೆ ಕೈಯಾಗಿ ಮಾತಾಡೋರು. ನೀವು ಹೆಗಲ್ ಮೇಲೆ ಕೈಯಾಗಿ ನೀವೇನ್ ತಿಳ್ಕೊಂಡ್ಬಿಟ್ರಿ, ಅದು ದೊಡ್ಡ ಸ್ಥಿತಿ ಅಲ್ಲ ಅಂತ ತಿಳ್ಕೊಂಡು. ಆಹಾ, ಒಬ್ಬ ಮನುಷ್ಯ ಪರಿಶುದ್ಧ ಇದ್ದಂದ್ರೆ ಅವ್ರು ಆ ದೇಹದ ಯಾವುದೇ ಅಂಗಗಳು ಮುಗಿದ್ರೆ ಪರಿಶುದ್ಧ ಆಗಿಬಿಡ್ತಾರೆ. ಅವ್ರು ವೀರಭದ್ರಪ್ಪ ಅವ್ರು ನಮ್ಮ ಮೇಲೆ ಕೈ ಇಟ್ಟರಂದ್ರೆ, ನಾನು ಇವತ್ತು ಒಬ್ಬ ತತ್ವ ಪ್ರಚಾರ ಮಾಡತಕ್ಕಂಥ ಶಕ್ತಿ ನನ್ನಲ್ಲಿದೆ. ಇವತ್ತು ನಾವು ಏನಾದ್ರು ಸಿಗ್ತ ನನ್ನ ದೇಹ ಏನಂದ್ರೆ, ಇವತ್ತು ನನ್ನ ಜೊತೆಗಿರೋ ನಮ್ಮ ಬಸವ ಕೇಂದ್ರ ಅಧ್ಯಕ್ಷರಿಗೆ ಗೊತ್ತು, ಇರ್ತಕ್ಕಂಥ ನನ್ನೆಲ್ಲ ನಮ್ಮ ಅಣ್ಣವರಿಗೆಲ್ಲ ಗೊತ್ತು. ನನ್ನ ದೇಹ ಅಂದ್ರೆ ವೀರಭದ್ರಪ್ಪ ಅಪ್ಪ ಅವ್ರು ಬರೀ ಅವ್ರ ಬಗ್ಗೆ ಮಾತಾಡಲ್ಲ. ಅವ್ರೇನ್ ಇವತ್ತ ಹಳ್ಳಿಗೆ, ಪಟ್ಟಣಕ್ಕೆ, ಬೀದರ್ಲಿಂದ ಬಸವ ಕಲ್ಯಾಣ, ಚಾಮರಾಜನಗರ ಸಹಿತ ಈ ನಿಜಾಚರಣೆಗಳನ್ನು ಮಾಡ್ತಿದ್ರು, ಬಸವ ತತ್ವದ ಸಂಸ್ಕಾರಗಳನ್ನು ಮಾಡ್ತಿದ್ರು. ನಾನು ಈಗ ಆಲ್ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಹೆಚ್ಚಿಗೆ ಅವ್ರು ಏನು ಮಾಡ್ತಾ ಇದ್ರು, ಅವ್ರು ಹಾಕಿ ಕೊಟ್ಟ ಮಾರ್ಗದಲ್ಲಿ ಅವ್ರ ಮಗನಾಗಿ ನಾನು
ಅವ್ರೇನ್ ಮಾಡ್ತಾರೆ ಗೊತ್ತಿಲ್ಲ. ನಾನು ವೀರಭದ್ರಪ್ಪರ ಮಗನಾಗಿ ಅವ್ರು ಏನ್ ಕಾರ್ಯಕ್ರಮಗಳು ಮಾಡ್ತಿದ್ರೆ ಅವನ್ನೆಲ್ಲ ನಾನು ಮಾಡ್ತಾರೆ ಅಂತೇಳಿ ಅವ್ರ ಮುಂದೆ ನಾನು ಪ್ರಾಮಾಣಿಕವಾಗಿ ಪ್ರಮಾಣ ಮಾಡಿ ಹೇಳ್ತಿರ್ತಕ್ಕಂಥ ಮಾತನ್ನು ತಿಳಿಸಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸಮಯದ ಅಭಾವ ಇರೋದ್ರಿಂದ ಜಾಸ್ತಿ ಮಾತಾಡಬಾರ್ದು ಅಂತ ಹೇಳಿದ್ದಾರೆ. ಸಮಯಕ್ಕೆ ಬೆಲೆ ಕೊಡದವನು ದೇವರಿಗೆ ಬೆಲೆ ಕೊಡಲಾರ. ಯಾಕೆಂದರೆ ನನಗೆ ಮಾತನಾಡ್ಲಿಕ್ಕೆ ಬರೋದಿಲ್ಲ, ಆದರೆ ನನ್ನ ವೇದಿಕೆ ಮೇಲೆ ನಿಲ್ಲಿಸಿ ಮಾತಾಡಂತಿದ್ದಾರೆ. ಈಗ ಮೊದಲನೇ ಪ್ರಾರಂಭಿಕವಾಗಿ ಮಾತನಾಡಿದಾಗ ಬುದ್ಧನ ಬಗ್ಗೆ ಮಾತನಾಡಿದಂಥ ಪಂಪಾಪತಿಯವರಿಗೆ ಮತ್ತು ನಮ್ಮ ಕಂಬಳಿಯವರಿಗೆ ಮತ್ತು ಅನೇಕರಿಗೆ ನಾನು ಹೇಳ್ತೀನಿ, ನಾನು ಹುಟ್ಟಿದ್ದು ಲಿಂಗಾಯತ ಧರ್ಮದಲ್ಲಿ, ಬೆಳೆದದ್ದು ಬೌದ್ಧ ಧರ್ಮ ಮತ್ತು ಜೈನ ಧರ್ಮದಲ್ಲಿ. ನಾನು ಇನ್ನೇನು ಬೌದ್ಧ ಧರ್ಮದ ಸ್ವೀಕರಿಸಿ ಸನ್ಯಾಸಿ ಆಗ್ಬಿಡ್ತೀನೋ ಅಂತ ನಮ್ಮ ಮನೆಯಲ್ಲಿ ಗೊತ್ತಾಗ್ಬಿಡ್ತು. ಆಗ ಒಬ್ಬ ಶರಣೆ ಗದಗ ಜಿಲ್ಲೆಯ ರೋಡ್ ತಾಲೂಕಿನ ಅಬ್ಬಿಗೆರೆ ಮತ್ತು ಬೆಳವಣಿಗೆ ಗ್ರಾಮದ ಶ್ರೀಮತಿ ಪಾರ್ವತಿ ಶಿರೋಳವರು ಬೌದ್ಧ ಧರ್ಮ ಬೇಡ, ಮತ್ತೆ ನೀ ಲಿಂಗಾಯತ ಧರ್ಮಕ್ಕೆ ಬಾ ಅಂತೇಳಿ ನನ್ನ ಲಿಂಗಾಯತ ಧರ್ಮಕ್ಕೆ ಕರ್ಕೊಂಡು ಬರ್ತೀನಿ. ಯಾಕೆ ನಾ ಈ ಮಾತನ್ನ ಹೇಳ್ತೀನಿ ಅಂದರೆ, ವೀರಭದ್ರಪ್ಪನವರು ನನ್ನ ಭಾಳ ಹತ್ತಿರದ ಸಂಬಂಧಿಗಳು. ಬಹುಶಃ ನಿಮಗೆ ಯಾರು ಗೊತ್ತಿದೆ ಇಲ್ಲ ಗೊತ್ತಿಲ್ಲ. ನಾನು ಸ್ವಲ್ಪ ವಿಚಾರ ಸಾಹಿತ್ಯ, ವಿಚಾರವಾದಿ, ಅವರು ಬಸವವಾದಿ. ನಾವಿಬ್ಬರು ಕೂಡಿದಾಗ ಈ ನಮ್ಮ ಯಲಬುರ್ಗಾ ತಾಲೂಕಿನಲ್ಲಿ ಈ ಬಸವ ಕೇಂದ್ರ, ಬಸವ ಕಿಡಿಯನ್ನು ಹಚ್ಚಿದವ್ರು ಯಾರಪ್ಪ ಅಂತಂದರೆ ವೀರಭದ್ರಪ್ಪ. ನಾನು ಸತ್ಯ ಹೇಳ್ತಾ ಇದ್ದೀನಿ. ವೀರಭದ್ರಪ್ಪಣ್ಣವರು ಹೆಂಗಿದ್ರು ಅಂತ ನೀವೆಲ್ರಿಗೂ ಗೊತ್ತಿದೆ, ಆದರೆ ಅವರು ನನ್ನ ಜೊತೆಗೆ ಹೇಗಿದ್ರು ಅಂತ ನಿಮ್ಗೆ ಹೇಳ್ತೀನಿ. ಅವ್ರಿಗಿರುವಂಥ ದೊಡ್ಡ ಮನಸ್ಸು, ಅವ್ರಿಗಿರುವಂಥ ಧೈರ್ಯ, ಅವ್ರಿಗಿರುವಂಥ ಸಹನ ಶಕ್ತಿ, ಅವ್ರಿಗಿರುವಂಥ ಎಲ್ಲ ಧರ್ಮಗಳನ್ನ ಸಮೂಹ ಇಟ್ಕೊಂಡು ಸಂಯಮವನ್ನು ವರ್ತಿಸ್ತಿದ್ರು. ನಾನು ಒಂದು ಸಭೆಯಲ್ಲಿ ನಾನು ಮಾತಾಡ್ತಿರ್ಬೇಕಾದ್ರೆ ನೀವು ಯಾವುದನ್ನು ಹೇಳಬೇಕು, ಯಾವುದು ಈ ಸಮಾಜಕ್ಕೆ ಹೇಳ್ಬಾರ್ದು ಅಂತ ನೀವು ಇಟ್ಕೊಂಡಿದ್ದೀರಲ್ಲ, ಅದನ್ನು ನಾನು ತೋರಿಸಿದ್ದೆ, ಸಮಾಜಕ್ಕೆ ನಾನು ತೋರಿಸ್ಬಿಟ್ಟಿದ್ದೆ. ಯಾಕಂದರೆ ನಾನು ಬೌದ್ಧ ಧರ್ಮ ಸ್ವೀಕರಿಸಲು ಹೋದಾಗ ಇವತ್ತು ಅನೇಕ ಜನರು ನಾನು ಒಳಗಡೆ ಬಿಟ್ಕೊಳ್ಳೋದಿಲ್ಲ. ನಿಮಗೆ ಆಶ್ಚರ್ಯಕರ ಘಟನೆ ಹೇಳ್ತೀನಿ. ಅನೇಕರು ನಾನು ಹೋದ್ರೆ ಬಾಗಿಲು ಮುಚ್ಕೋತಾರೆ, ಅನೇಕರು ನಾನು ಮಾತಾಡ್ಸೋದಿಲ್ಲ. ಈ ಸಂದರ್ಭನ ನಾನು ಅವತ್ತು ಒಂದು ಗ್ರಾಮದಲ್ಲಿ, ನಮ್ಮ ಗುಳೆ ಗ್ರಾಮದಲ್ಲಿ ನಾನು ಹೇಳ್ತಾ ಇರಬೇಕಾದ್ರೆ ಅಮರಪ್ಪರು ಹೇಳಿದ್ರು, ನಮ್ಮ ಎಡ್ಡೋಡಿ ಅಮರಪ್ಪಗೆ ಹೇಳಿದಂತೆ, ಇವನು ಕಡೆ ಪಾನಿಗೆ ಹೋಗ್ಬಿಟ್ಟಾನ ಅಂತ. ಅಂದರೆ ಜೀವನದ ಕಡೆ ಪಾನ ಅಂತ. ಅಮರಪ್ಪನವ್ರು ಹೆಂಗಿದ್ರು ಅಂತ ನಾನು ನಿಮಗೆ ಹೇಳ್ತೀನಿ. ನಮ್ಮ ಹಂಪಯ್ಯ ಸಚರು ಹಾಡನ್ನು ಹಾಡಿದ್ರು. ಆದರೆ ಮೊನ್ನೆ ನಾನು ಕುರ್ಕುದಿ ಗ್ರಾಮಕ್ಕೆ ಬಂದಾಗ ಅನೇಕರು ಮಾತನಾಡಿದ್ರು. ನಾನು ಹಿಂದೆ ಕೂತಿದ್ದೆ, ಭಾಳ ಹಿಂದೆ ಕೂತಿದ್ದೆ. ನನಗೆ ಈ ವೇದಿಕೆ ಇವನ್ನೆಲ್ಲ ನನಗೆ, ಯಾಕಂದರೆ ನಾನು ಭಾಳ ಅಂತರ ಕಾಯ್ಕೊಳ್ತಿದ್ದೀನಿ. ದಿಢೀರಂತ ಒಂದು ಕವನ ಬರೆದೆ. ಹೇಗಿತ್ತು ಅಂದರೆ, ದೊಡ್ಡ ಮನಸ್ಸಿನ ಕುದುರೆಯ ಹತ್ತಿ, ಕೈಯಲ್ಲಿ ಹಿಡೀರಿ ಧೈರ್ಯದ ಕತ್ತಿ, ವಿಶ್ವಧರ್ಮದ ರುಮಾಲ ಸುತ್ತಿ, ಆತ್ಮ ಸಂಯಮದ ಲಗಾಮು ಒತ್ತಿ. ಇದು ವೀರಭದ್ರಪ್ಪಣ್ಣನವರು ದೊಡ್ಡ ಮನಸ್ಸಿನ ಕುದುರೆ ಇತ್ತು. ಯಾಕಂದರೆ ನಾನು ಅವತ್ತು ಆ ಗುಳೆ ನಮ್ಮ ಗ್ರಾಮದಲ್ಲಿ ಆ ವಿಚಾರ ತಿಳಿಸಿದಾಗ ಅವ್ರು ನನ್ನ ಪಕ್ಕದಲ್ಲಿ ಕೂಡಿಸ್ಕೊಂಡ್ರು ಹೇಳ್ತಾ ಇದ್ರು ಅವರು. ಅಂದರೆ ದೊಡ್ಡ ಮನಸ್ಸು ಅವ್ರಿತ್ತು, ಅದಕ್ಕೆ ದೊಡ್ಡ ಮನುಷ್ಯನ ಕುದುರೆ ಇತ್ತು. ನೋಡಿ, ಕೈಯಲ್ಲಿ ಹಿಡೀರಿ ಧೈರ್ಯದ ಕತ್ತಿ, ಅಲ್ಲೇ ಹೇಳಿದ್ರು ನಮ್ಮ ಕಾಮಳಿಯವ್ರು ಹೇಳಿದ್ರು, ಪಂಪಾಪತಿ ಅವರು ಹೇಳಿದ್ರು. ಆ ಧೈರ್ಯ ಅನ್ನೋದು ಕತ್ತಿ ಇತ್ತಲ್ಲ, ಅದನ್ನು ಧೈರ್ಯದ ಕತ್ತಿ ಇಟ್ಕೊಂಡಿದ್ರು. ಎಲ್ಲ ಜನಾಂಗದವ್ರನ್ನ ಪ್ರೀತಿಸ್ತಿದ್ರು. ಅದಕ್ಕೆ ವಿಶ್ವ ಧರ್ಮದ ರುಮಾಲ ಸುತ್ತಿ. ನೋಡಿ, ಲಾಸ್ಟಿಗೆ ಬರ್ತದೆ ಆತ್ಮ ಸಂಯಮದ ಲಗಾಮ ಒತ್ತಿ ಅಂತ. ಅದಕ್ಕೆ ಲಗಾಮ ಅದನ್ನು ಹಿಡ್ಕೊಂಡಿದ್ರು. ಅಂಥ ವೀರಭದ್ರಪ್ಪನವರು ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನಾನು ಸ್ವಲ್ಪ ವಿಚಾರವಾದಿ ಆಗಿರೋದ್ರಿಂದ ಅವ್ರನ್ನ ಹೇಳ್ತಾ ಇದ್ರು, ಈ ವಿಚಾರವಾದಿ ಮತ್ತು ಬಸವವಾದಿ ಮಧ್ಯದಲ್ಲಿ ತರ್ಕವಾದ ಬರುತ್ತೆ. ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮಗೆ ಹೇಳ್ತೀನಿ. ಸಮಯ ಇಲ್ಲ. ಆಗಲೇ ನನಗೊಬ್ಬರು ಮೆಸೇಜ್ ಕಳಿಸಿದ್ರು, ಸ್ವಲ್ಪ ಜಾಸ್ತಿ ಮಾತಾಡಿದ್ರೆ ಊಟದ ಸಮಯ ಲೇಟ್ ಇದೆ ಅಂತ. ಅಯ್ಯೋ ಸ್ವಾಮಿ, ನಾನು ಆದಷ್ಟು ಬೇಗ ಹೋಗಬೇಕು, ತುಂಬ ದೂರಕ್ಕೆ ಹೋಗಬೇಕು, ಅದಕ್ಕೆ ಜಾಸ್ತಿ ಮಾತಾಡೋಣ ಅಂತ ಹೇಳಿದೆ. ವೀರಭದ್ರಪ್ಪಣ್ಣನವ್ರ ಬಗ್ಗೆ ನೀವೆಲ್ಲರೂ ಹೇಳ್ತೀರಿ, ಆದರೆ ನಾನು ಹೇಳ್ತೀನಿ, ವೀರಭದ್ರಪ್ಪಣ್ಣವರು ಬಸವಣ್ಣನವರ ಎರಡನೇ ಅವತಾರ ಅಂತ. ಇಂಥ ನಾನು ಬಂದಾಗ ನೋಡಿದೆ, ನಮ್ಮ ಯಲಬುರ್ಗಾ ತಾಲೂಕಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ, ಎಲ್ಲ ಆಗಿದೆ. ಅದು ಇಂಥ ಬಸವ ಕೇಂದ್ರ ಇಲ್ಲಲ್ಲಪ್ಪ. ಅದಕ್ಕೆ ನಾನು ಹೇಳಿದೆ, ಈ ಗುಳೆ ಗ್ರಾಮ, ಬರ್ಕಟ್ ಗ್ರಾಮದಾಗ ಇಂಥದ್ದೊಂದು ಬಸವ ಕೇಂದ್ರ ಕಟ್ಕೊಳ್ಪಾರಯ್ಯ, ಅನೇಕ ಜನಕ್ಕೆ ಅಂತ. ನನಗೆ ಮರ್ಕಡದಲ್ಲಿ ಐತಿ, ಸಣ್ಣದೈತಿ, ಅದು ದೊಡ್ಡದು ಬೇಕು ಅಂತ.
ಅದು ಇದಕ್ಕಿಂತ ದೊಡ್ಡದು ಬೇಕಂತ. ಯಾಕಂದ್ರೆ ನಾವು ಸ್ವಲ್ಪ ಯಲಬುರ್ಗಾ ತಾಲೂಕಿನವ್ರು ಹೆಚ್ಚಿನವ್ರು ಅಂತ ಗೊತ್ತಿದೆಯಲ್ಲ, ಅದಕ್ಕೆ ನಾನು ವೀರಭದ್ರಪ್ಪನವ್ರು ನನ್ನ ಪಕ್ಕದ ಕೂರಿಸ್ಕೊಂಡ್ರು. ಗಗಮಕ್ಕವ್ರು ಇದ್ರು ಅವತ್ತು. ಅಲ್ಲೇ 3 ಬಿಟ್ಬಿಟ್ಟು ಏನು ನೀನು ಅಂದರು. ನನಗೆ ಭಾಳ ತಮಾಷೆ ಆಗಿ 3 ಬಿಟ್ಬಿಟ್ಟು ಹೂನಣ್ಣ ಅಂದೆ. ಅಂದರೆ ನೀವೇನು ಅಂದ್ಕೊಂಡ್ರಿ 3 ಬಿಟ್ಟ ಅಂತಂದರೆ ನಾಚಿಕೆ ಮಾನ ಮರ್ಯಾದೆ ಬಿಟ್ಟವನು ಊರಿಗೆ ದೊಡ್ಡವನು ಅಂದ್ಕೊಂಡಿರ. ಅವರು ಹಂಗೆ ಅಂದ್ಕೊಟ್ಟು ಗೊತ್ತಿಲ್ಲ. ನಾನು ಏನು ಹಂಗಂದ್ರೆ ಏನು ಅಂದರು. ನಾನು ಹೇಳಿದೆ ಜನಿವಾರ ಶಿವದಾರ ಉಳಿದಾರ ಬಿಟ್ಟು ಅವ್ನು ಊರಿಗೆ ದೊಡ್ಡವ ಅಂದ. ಮತ್ತೇನೈತಿ ಅಂದು ಅಂದರು. ನಾನು ಹೇಳಿದೆ ಜಾತಿ ಧರ್ಮ ದೇವ್ರು ಬಿಟ್ಟವನು ಊರಿಗೆ ದೊಡ್ಡವ. ನೀನು ಎದ್ದೇಳು ಸಾಕು, ನೀನು ನಿಷ್ಠುರದಿ ನೀನು. ಅದಕ್ಕೆ ನನ್ನ ಸಮಯದ ಅಭಾವ ಇರೋದ್ರಿಂದ ಮತ್ತೊಂದು ಸರಿ ನೀವು ಅವಕಾಶ ಕೊಡಿ, ನಾನು ಬರ್ತೇನೆ. ಈ ನಮ್ಮ ರಾಷ್ಟ್ರಕವಿ GS ಶಿವರುದ್ರಪ್ಪನವರೊಂದು ಬಸವಣ್ಣವ್ರ ಬಗ್ಗೆ ಕವನ ಬರೀತಾರೆ. ಇರಬಹುದು ನಿನಗಿಂತ ದೊಡ್ಡವರು, ಇರಬಹುದು ನಿನಗಿಂತ ದೊಡ್ಡವರು, ಇರಬಹುದು ನಿನಗಿಂತ ದೊಡ್ಡ ದೊಡ್ಡ ಶಕ್ತಿಶಾಲಿಗಳು, ಇರಬಹುದು ನಿನಗಿಂತ ದೊಡ್ಡ ದೊಡ್ಡ ದಾನಿಗಳು, ಆದರೆ ಇರಲಾರರು ನಿನ್ನೊಳಗಿನ ಅಂಕು ಡಂಕುಗಳನ್ನು ತಿದ್ದಿಕೊಂಡು. ಇದು ಬಸವಣ್ಣ, ಇದು ಬದಲಣ್ಣ. ನಾನು ಸುಮಾರು ಒಂದು 10 ವರ್ಷದ ಹಿಂದೆ ನಮ್ಮ ಕೊಪ್ಪಳದ ವೀರಶೈವ ಲಿಂಗಾಯತ ಅಧ್ಯಕ್ಷ ತೀರ್ಕೊಂಡಿದ್ರು. ನಮ್ಮ ತಂದೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ಆಗ ಅವ್ರು ಹೇಳ್ತಾಯಿದ್ರು, ಸಾವು ಬಂದರೆ ಹೀಗೆ ಬರಬೇಕು ನೋಡಿ ಸಾವು. ನಮ್ಮ ತಂದೆ ಹಾಗೆ ಆಯಿತು. ಒಬ್ಬ ಗ್ರಾಮೀಣ ಮಹಿಳೆ ಅಂದರೆ ನಮ್ಮ ಸಂಬಂಧಿಕರು, ನಾನು ಹೋಗಿ ತಮಾಷೆ ಮಾಡಿದೆ. ಏನವ ಎತ್ತಿ ನಿಮ್ಮ ಅಣ್ಣ ಹೋದ್ನಲ್ಲ, ಮತ್ತು ನೀನು ಯಾವಾಗ ಹೋಗ್ತೀಯ ಅಂತ ಕೇಳಿದೆ. ಆಕೆ ಹೇಳಿದ್ರು, ಏನಾರಾಗಲಿ ಬಿಡಪ್ಪ, ಅಣ್ಣನ ಸಾವು ಏನು ವೈಭವ, ಏನು ಸಡಗರ, ಏನು ಇದರಿಂದ ಹೋದ ಅಂತ ಹೇಳಿದ್ರು. ಅದೇ ಅಮರಪ್ಪಣ್ಣನವರು ನಮ್ಮನ್ನು ಬಿಟ್ಟು ಹೋದಾಗ, ಒಬ್ಬ ಮನುಷ್ಯ ನಿಧನರಾದಾಗ 4 ಜನ ತಿರಸ್ಕೊಳ್ತಾರಲ್ಲ, ಹಿಂದೆ ನೋಡ್ಬೇಕಂತ, ಹಿಂದೆ ಎಷ್ಟು ಜನ ಬರ್ತಾರೆ, ಅದು ಸಂಪಾದಿಸಿ. ಅದಕ್ಕೆ ನಾನು ನಿಮ್ಗೆ ಹೇಳ್ತೀನಿ, ವೀರಭದ್ರಪ್ಪಣ್ಣನವರು ಅವರ ತತ್ವ ಸಿದ್ಧಾಂತ, ಅವರು ಇಟ್ಟ ಹೆಜ್ಜೆಯನ್ನು ನಾವು 1% ಏನಾದ್ರು ನಾವು ಸಾಧನೆ ಮಾಡಿದ್ರೆ ನಾವು ಸಾವಿರಾರು ಜನಕ್ಕೆ ವೀರಭದ್ರಪ್ಪನವರ ಹೇಳ್ತಾ ಎಲ್ಲರಿಗೂ ನನ್ನ ನಮನ. ವೀರಭದ್ರಪ್ಪರ ಒಂದು ವ್ಯಕ್ತಿ ಆಗಿದ್ದರೆ ಅವ್ರ ಬಗ್ಗೆ, ವೀರಭದ್ರಪ್ಪರ ಒಂದು ವ್ಯಕ್ತಿ ಆಗಿದ್ದರೆ ಅವ್ರ ಬಗ್ಗೆ ನಾವು ಮಾತಾಡ್ಬೋದು. ವೀರಭದ್ರಪ್ಪರ ಒಂದು ಶಕ್ತಿ ಆಗಿದ್ದರಿಂದ ಅವ್ರ ಬಗ್ಗೆ ಮಾತಾಡೋದು ಕಷ್ಟ. ವೀರಭದ್ರಪ್ಪರ ಒಂದು ಪುಸ್ತಕ ಆಗಿದ್ದರೆ ನಾವು ಅವ್ರ ಬಗ್ಗೆ ಮಾತಾಡ್ಬೋದಿತ್ತು. ಅವರ ಒಂದು ಗ್ರಂಥಾಲಯ ಆಗಿದ್ದರಿಂದ ಅವ್ರ ಬಗ್ಗೆ ನಾವು ಮಾತಾಡೋದು ಕಷ್ಟ. ನಾನು ಇಲ್ಲಿ ನನ್ನ ಆಶಯಗಳನ್ನು ಮತ್ತು ಬಸವ ಕೇಂದ್ರ ಮತ್ತು ಬಸವ ಚಟ್ಟ ಆಶಯಗಳನ್ನ ಹೇಳಕ್ಕೆ ಬಂದಿದ್ದೇವೆ. ಯಾರೋ ಮನೆಯಲ್ಲಿ ನಾವು ಮಾತಾಡಿದ್ದು ವೀರಭದ್ರಪ್ಪ ಅವ್ರನ್ನ ಪ್ರತಿಮೆ ಮಾಡಬೇಕಂತ ಮಾಡಿದ್ದೆ. ದಯವಿಟ್ಟು ಬೇಡ, ಯಾಕಂದರೆ ಸ್ಥಾವರ ಕಳೆಯುವಂಟು ಜಂಗಮ ಅನುಕೂಲ ಅಂತ ಅದನ್ನು ತಿರುಗಾಡಿ ಹೇಳ್ಕೊಟ್ಟವರು ವೀರಭದ್ರಪ್ಪ ಅವ್ರನ್ನ ನಾವು ಜಂಗಮರ ನೋಡಿದ ಹೊರತಾಗಿ ಸ್ಥಾವರ ಲಿಂಗವಾಗಿ ನೋಡಿಲ್ಲ ಅವರು. ಅದನ್ನೇ ಯಾರು ಹೇಳಿದರು, ಬಸವಣ್ಣ ಬುದ್ಧ ನಡೆದು ಖಂಡಿಸ್ತ, ಬಸವಣ್ಣ ಬರೆದು ಖಂಡಿಸ್ತ ಅಂತ. ವೀರಭದ್ರಪ್ಪ ಅವರು ಎರಡನ್ನೂ ಮೀರಿ ಮಾಡಿದರು. ಅವರು ಬುದ್ಧನ ಥರ ನಡೆದು ಖಂಡಿಸ್ತಾರೆ. ಚಾಮರಾಜನಗರದಿಂದ ಕೊಡಗುವರೆಗೆ ಜೀಪಿಯಲ್ಲಿ ಹೊರಟು ಬಿಡ್ತಿದ್ದರು ವಚನ ಸಾಹಿತ್ಯ ಮಾಡಬೇಕಂತ. ಬುದ್ಧ ನಡೆದು ಖಂಡಿಸ್ತ, ಬಸವಣ್ಣ ನುಡಿದು ಖಂಡಿಸ್ತ. ವೀರಭದ್ರಪ್ಪರು ಎರಡನ್ನೂ ಮಾಡಿ ಖಂಡಿಸ್ತಾರೆ. ನುಡಿದು ಖಂಡಿಸಿದ್ರು, ನಡೆದು ಖಂಡಿಸ್ತಾರೆ. ಬಸವಣ್ಣನ ಆಶಯಗಳನ್ನು, ಬುದ್ಧನ ನಿರ್ವಾಣ ಯಾತ್ರೆಯ ಬಗ್ಗೆ, ಅಂಬೇಡ್ಕರ್ನ ಒಂದು ಇದ್ರ ಬಗ್ಗೆ, ಸಂವಿಧಾನದ ಬಗ್ಗೆ ವಿವರವಾಗಿ ನೆಲೆಗಳ ಬಗ್ಗೆ ಮಾತಾಡುವಂಥ ವ್ಯಕ್ತಿ ಆಗಿದ್ದರೆ ಅದು ವೀರಭದ್ರಪ್ಪ. ಯಾರೋ ಹೇಳಿದ್ರಲ್ಲಿ ತಿರುಗಾಡೋದಕ್ಕೆ ಹಂಗೆ ಆಯ್ತೇನೆ ಅಂತ. ಅದಕ್ಕೆ ಒಂದು ಬೇಂದ್ರೆ ಒಂದು ಮಾತು ಹೇಳ್ತಾರೆ, ನೀವು ತುಗ್ಗಿಡ ಸಾಹಿತ್ಯನ ಸೌದು ಸಾಯೋದು ಚಲೋ ಅಂತ. ಎಷ್ಟು ನಮ್ಮ ಮಠಾಧೀಶರು ಕೂತಲ್ಲೇ ಕೂತು ಕುಂತಲೇ ನಿಂತು ಪೂಜೆ ಮಾಡ್ಕೊತಾರೆ, 8 ರೋಗ ಹಚ್ಚಿಕೊಂಡು ತುಗ್ಗಿಡ ಸಾಯ ಸಂದರ್ಭದಲ್ಲಿ ವೀರಭದ್ರಪ್ಪನಂಥ ಒಬ್ಬ ಶರಣರು ಸೌದು ಸತ್ತಲ್ಲ. ಅದು ನಮಗೆಲ್ಲ ಮಾದರಿ. ನಾವು ಈ ಒಂದು ನೆನಪು ಕಾರ್ಯಕ್ರಮದ ಮೂಲಕವಾಗಿ ಪ್ರತಿ ವರ್ಷ ವೀರಭದ್ರಪ್ಪ ಅವರ ಹೆಸರಲ್ಲಿ ಒಂದು ದತ್ತಿ ಸ್ಥಾಪನೆ ಮಾಡಿ, ದತ್ತಿಯನ್ನು ಮಾತ್ರಕ್ಕೆ ಅದನ್ನು ಸಾಂಕೇತಿಕವಾಗಿ ಅವರ ಒಂದು ಪುಣ್ಯತಿಥಿಯನ್ನು ಏನು ಅವ್ರಿಗೆ ಇಷ್ಟವಾದ ಹೋಳಿಗೆ ಹುಗ್ಗಿ ಮಾಡೋ ಬಂದು ಯಾವುದೋ ಶರಣ ಕಮ್ಮಟವನ್ನು ಏರ್ಪಡಿಸಿ ಪ್ರತಿ ವರ್ಷ ಒಂದೊಂದು ವಿಷಯದ ಬಗ್ಗೆ, ಮಹಿಳೆ ಮತ್ತು ಸಮಾನತೆ ಆಯಿತು ಮತ್ತು ಶರಣರ ಸಮಾನತೆಯ ಬಗ್ಗೆ ಆಯಿತು, ಒಂದೊಂದು ವಿಷಯದ ಬಗ್ಗೆ ಪ್ರಮುಖರನ್ನ ಕರೆಸಿ ನಮ್ಮ ಜನರಿಗೆ ಅರಿವು ಮೂಡಿಸುವಂಥ ಕೆಲಸ ಮಾಡಿದರೆ ಈ ಒಂದು ನಮ್ಮ ಸಭಾಂಗಣ ಅರಿವಿನ ಮನೆ ಆಗಿ ಆಗುತ್ತೆ. ಈ ಒಂದು ಸಭಾಂಗಣಕ್ಕೆ ನಾವು
ವೀರಭದ್ರಪ್ಪನ ಹೆಸರು ನೀಡಲಿಕ್ಕೆ ಯಾವುದನ್ನು ಅಭ್ಯಂತರ ಇಲ್ಲ. ಬಸವ ಚಾರಿಟಬಲ್ ಟ್ರಸ್ಟ್ನ ಈ ಒಂದು ಸಭಾಂಗಣದಲ್ಲಿ ವೀರಭದ್ರಪ್ಪನ ಹೆಸರನ್ನೇ ಇಟ್ಟು ಪ್ರತಿ ವರ್ಷ ಅವರ ಮರಣ ದಿನ ಪುಣ್ಯತಿಥಿ ಅಂತ ಹೇಳಲ್ಲ, ಯಾಕಂದರೆ ಬೀಚವ್ರು ಹೇಳ್ತಾರೆ ಪುಣ್ಯತಿಥಿಗೂ ಮತ್ತು ಜನ್ಮದಿನಕ್ಕೂ ಏನು ವ್ಯತ್ಯಾಸ ಅಂದರೆ ನೆನಪಿದ್ದವ್ರನ್ನ ಈ ದೇಶ ಬಿಟ್ಟು ಹೋದ್ರನ್ನ ಅಥವಾ ಈ ಹೋದ್ಮೇಲೆ ನಮ್ಗೆ ಸುಖವಾಗಿದ್ದರ ಬರೋದನ್ನ ಪುಣ್ಯತಿಥಿ ಮಾಡ್ತಾರೆ, ಅವ್ರ ನೆನಪು ಮಾಡಿಸ್ಕೊಂಡ್ರನ್ನ ಜನ್ಮದಿನ ಆಚರಿಸ್ತಾರೆ. ಹಾಗೆ ನಾವು ದಿನ ಅವರ ಮರಣ ಹೊಂದಿನ ಮರಣವೇ ಮಹಾನ್ ಅಂತ ಹೇಳ್ತಾರೆ. ನಮ್ಮದು ಎಲ್ಲರದ್ದು ಕೊನೆ ಆಸೆ ಇತ್ತು ಬಸವ ಚಾರಿಟಬಲ್ ಟ್ರಸ್ಟ್ ಮತ್ತು ಬಸವ ಕೇಂದ್ರ ಮತ್ತು ಅವ್ರ ಮನೆಯವರು ಅವ್ರದ್ದನ್ನು ಅಂಗಾಂಗ ದಾನ ಮಾಡಬೇಕಂತ ನಾವು ತುಂಬ ಕಷ್ಟಪಟ್ವಿ. ಅಂಗಾಂಗ ದಾನ ಅಂದರೆ ಸತ್ತ ಮೇಲೆ ದೇಹ ದಾನ ಮಾಡೋದು ಬೇರೆ, ವೈದ್ಯನಾಗಿ ಒಬ್ಬ ವ್ಯಕ್ತಿ ಮರಣದ ನಂತರ ಯಾರೂ ತಪ್ಪು ತಿಳಿಬಾರ್ದು. ಮರಣ ಮಾಡೋದಕ್ಕಿಂತ ಮುಂಚಿನ ಅಂಗಾಂಗ ತೊಗೊಂಡ್ಬಿಟ್ಟು ಅವ್ರನ್ನ ಇದು ಮಾಡ್ತಾರೆ. ಮರಣದ ನಂತರ 40 ನಿಮಿಷಗಳಿಗೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ತೀರ್ಕೊಂಡಾಗ 6 ರಿಂದ 7 ಅಂಗಗಳನ್ನು ದಾನ ಮಾಡ್ಬೋದು. ಅವರ ಹಾರ್ಟನ್ನು ಕೊಡಬಹುದು, ಕಿಡ್ನಿ ಕೊಡಬಹುದು, ಲಿವರ್ ಕೊಡಬಹುದು, ಅವರ ಕರಳನ್ನು ಕೊಡಬಹುದು, ಶ್ವಾಸಕೋಶನ ಕೊಡಬಹುದು, ಚರ್ಮನ ಕೊಡಬಹುದು. ಇಷ್ಟು 7 ದಾನಗಳನ್ನು ಮಾಡ್ಬೋದು 45 ನಿಮಿಷದ ಒಳಗಡೆ. ಶರಣರ ಗುಣವನ್ನು ಮರಣದಲ್ಲೇ ಕಾಣ ಅಂತ ಹೇಳ್ತಾರೆ. ನಮ್ಮ ಕೊನೆಯ ಆಸೆ ಆಗಿತ್ತು ವೀರಭದ್ರಪ್ಪರ ಮರಣವನ್ನವ್ರನ್ನ ಅಂಗಾಂಗ ದಾನ ಮಾಡಿಸ್ಬೇಕು ಅಂತ ಇತ್ತು. ಅವರಿಗೆ 5 ಅಂಗ ಕೊಡಲಿಕ್ಕೆ ಸಾಧ್ಯ ಇತ್ತು, ಅವರ ಹೃದಯ ಶ್ವಾಸಕೋಶ ಕೆಟ್ಟು ಹೋಗೋದ್ರಿಂದ. ಅದಕ್ಕೆ ಮನೆಯವರು ಒಪ್ಪಿದ್ರು, ಮನೆಯವರು ಒಪ್ಪಿಟ್ಟಿದ್ರು. ಆದರೆ ನಾವು ಏನು ಅಂದ್ಕೊಂಡು ಇನ್ನೂ ಒಂದಿನ ಅಂದರೆ ಹೇಳ್ತಿರಲ್ಲ, ಕಾರಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು, ಇನ್ನೂ ಮೊನ್ನೆ ಬದುಕಿಸ್ಬೋದವ್ರನ್ನ, ಇನ್ನೂ ಸ್ವಲ್ಪ ಪ್ರಯತ್ನ ಪಟ್ಟರೆ ಅವ್ರನ್ನ ಉಳಿಸ್ಕೋಬೋದು ಅಂತ ನಾವು ಅದನ್ನು ಸ್ವಲ್ಪ ಲೇಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಅವ್ರದ್ದು ಅಂಗಾಂಗ ವೈಫಲ್ಯ ಆಗಿಬಿಟ್ಟಿತ್ತು. ಅಂದರೆ ಏನೋ ಕೊಡಲಿಕ್ಕೆ ಕಣ್ಣನ್ನು ಕೂಡ ನಮಗೆ ದಾನ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಅಷ್ಟು ಫಾಸ್ಟಾಗಿ ಆಗಿಬಿಟ್ಟಿತ್ತು. ನಾವು ಡಾಕ್ಟರ್ನ ಕೇಳಿಕೊಂಡು ಎಲ್ಲಿವರೆಗೆ ಅಂದರೆ ಲಂಗ್ ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕಾಗತ್ತಾ, ಅತ್ಯಂತ ದುಬಾರಿಯಾದ ಇಂಜೆಕ್ಷನ್ ಅಂತ ಕೊಡಲಿಕ್ಕೆ ಅಂತ ಯೋಚನೆ ಮಾಡಿದ್ವಿ. ನಾನು ಮತ್ತು ಅವಳಿಗೆ ಕಂಟಿನ್ಯೂಸ್ ಆಗಿ 3 ದಿನ ಮಾತಾಡ್ತೀವಿ, ಏನೆಲ್ಲ ಮಾಡ್ಬೋದು ಏನಂತ, ಏನೆಲ್ಲ. ಎಲ್ಲರಿಗೂ ಶರಣಾರ್ಥಿಗಳು. ಕುರುಕುಂದಿ ವೀರಭದ್ರಪ್ಪ ಅಣ್ಣವರ ಬಗ್ಗೆ 2 ಮಾತುಗಳನ್ನು ನಾನು ಹೇಳ್ತಾ ಇದ್ದೀನಿ. ಸುಮಾರು 2-2.5 ತಿಂಗಳಿಂದ ಗಂಗಾವತಿಗೆ ಬಂದಿದ್ದರು. ಬಂದಾಗ ಅವರಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ತಗೊಳ್ರಿ ಅಂತ ಅಲ್ಲಿರ್ತಕ್ಕಂಥ ಕೆಲವು ಜನ ಹೇಳಿದರು. ಅವರು ನಾವು ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಒಂದು ಕಾಮನ್ ಡೈಲಾಗ್ ಒಂದು ಹೇಳ್ತೀನಿ. ಏನಂದರೆ, ನಾವು ಬಸವಣ್ಣನವರ ಗೂಡಲ ಸಂಗಮ ದೇವರ ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತ ಹೇಳ್ತೀವಿ. ಆದರೆ ನಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಲಕ್ಷ್ಯವನ್ನು ನಾವು ಕೊಟ್ಟಿದ್ದರೆ ಇದು ಒಂದು ಪಾಠ ಎಲ್ಲರಿಗೆ. ನಾವು ಏನು ಮಾಡ್ತೀವಿ ಅಂದರೆ ಎಲ್ಲವನ್ನೂ ಮಾಡ್ತೀವಿ, ನಮ್ಮ ಆರೋಗ್ಯದ ಕಡೆ ನಾವು ಗಮನ ಕೊಡೋದಲ್ಲ. ಏನಾದರೂ ಒಂದು ಸಣ್ಣ ಆದ ಕೂಡಲೇ ತಕ್ಷಣ ಆಗ ಆರೋಗ್ಯದ ಕಡೆ ಗಮನ ಕೊಟ್ಟಿದ್ದರೆ ಅದು ದೇವರು ಇನ್ನೂ ಏನು ಇದಾಗ್ತಿತ್ತೇನೋ. ಆದ ಕಾರಣ ನಾವು ಇಲ್ಲಿರ್ತಕ್ಕಂಥ ಎಲ್ಲರೂ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನವನ್ನು ಕೊಡೋಣ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತು ಇನ್ನೊಂದು ಏನಂತಂದರೆ, ಅವರು ಲಿಂಗೈಕ್ಯರಾಗೋಕ್ಕಿಂತ ಸುಮಾರು 2-3 ದಿವಸದ ಮೊದಲು ಅವ್ರ ಪರಿಸ್ಥಿತಿ ಏನೀಗ ನಮ್ಮ ಡಾಕ್ಟರ್ ಸಾಹೇಬರು ಮಾತಾಡುವಾಗ ಬಹಳ ಭಾವುಕರಾದರು. ಅಂಥ ಸಂದರ್ಭದಲ್ಲಿ ಅವರ ಕೊನೆಯ ಸಂಸ್ಕಾರದಲ್ಲಿ ಸೇರಿರ್ತಕ್ಕಂಥ ಜನಸಮೂಹ ಮತ್ತು ಅವರ ಇಡೀ ಬಸವ ತತ್ವದ ಜೊತೆಗೆ ಬಂದಿರತಕ್ಕಂಥ ಸಹಪಾಠಿಗಳು ಅವರು ಮುಂಜಾನೆ ಏನು ಶಿವಯೋಗ ಮಾಡಿಕೊಂಡಾರಲ್ಲ, ಆ ಶಿವಯೋಗದಲ್ಲಿ ವೀರಭದ್ರಪ್ಪನವ್ರನ್ನೇ ಕಂಡಾರೆ ಎಲ್ಲರೂ. ಯಾಕಂದರೆ ಅವರು ಆ ಒಂದು ಸಂಸ್ಕಾರದ ಕೊನೆಯ ದಿವಸ ಬಂದಿರತಕ್ಕಂಥ ಆ ಸಮೂಹ ನೋಡಿದರೆ ಕೊನೆಯಾಗಿ ಎಲ್ಲರೂ ಶಿವಯೋಗದಲ್ಲಿ ಇನ್ನೊಂದು ಕಂಡೇ ಇಲ್ಲ. ಶಿವಯೋಗದ ಇಷ್ಟಲಿಂಗದಲ್ಲಿ ನಮ್ಮ ಕುರುಕುಂದಿ ವೀರಭದ್ರಪ್ಪ ಅಣ್ಣವ್ರನ್ನೇ ಕಂಡಿದ್ದಾರೆ. ಆದರೆ ಅವರು ಕೂಡ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಲಕ್ಷ್ಯವನ್ನು ಕೊಟ್ಟಿದ್ದರೆ ನಮಗೆ ಇನ್ನೂ ಇರ್ತಿತ್ತು. ಇದನ್ನು ನಾವೊಂದು ಪಾಠವಾಗಿ ನೀವುಗಳೆಲ್ಲರೂ ಇಲ್ಲಿ ಬೆರ್ತಕ್ಕಂಥವ್ರು ಆದಷ್ಟು ಈ ಬಸವ ತತ್ವಕ್ಕೆ ಬಂದಿರತಕ್ಕಂಥ ಜನ 50+, 60+ ಅದೀವಿ. ಆದ ಕಾರಣ ಎಲ್ಲರೂ ದಯವಿಟ್ಟು ತಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡ್ರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತೀನಿ. ಶರಣ ಬಸವಾದಿ ಶರಣರನ್ನು ಸ್ಮರಿಸಿಕೊಂಡು ಇಂದಿನ ಅಣ್ಣ ಅಪ್ಪ ನಮ್ಮೆಲ್ಲರ ಮಾರ್ಗದರ್ಶಕ ಹಾಗೂ ತೆರಜಂಗಮ ಪಿ ವೀರಭದ್ರಪ್ಪ ಅಣ್ಣನವರ ಪಾದಾರವಿಂದಗಳಿಗೆ ಒಳ್ಳೆಯದು ಹಾಗೂ ಈ ನುಡಿನಮನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಸರ್ವ ತಂದೆ ತಾಯಿಗಳ ಮುದ್ದು ಮಕ್ಕಳ ಅಂತರಾತ್ಮಕ್ಕೆ ಶರಣಾರ್ಥಿ. ಬಸವಣ್ಣವರು ಈ ಕಡೆ ಹೇಳ್ತಾರೆ, ಏನಾದರೂ ಸಾಧಿಸಬಹುದು, ಮತ್ತೇನಾದರೂ ಸಾಧಿಸಬಹುದು,
ತಾನಾರೆಂದು ಸಾಧಿಸಲು ಬಾರದು ನೋಡ ಕೂಡಲ ಸಂಗಮ ದೇವ. ಇವತ್ತು ನಾವೆಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ, ಶ್ರೀಮಂತರಿದ್ದೀವಿ, ಇವತ್ತು ಏನೇನೋ ಸಾಧಿಸಿವಿ. ಆದರೆ ತಾನ ಆರಂತೂ ಸಾಧಿಸಿಲ್ಲ. ವೀರಭದ್ರಪ್ಪಣ್ಣವರು ಎಲ್ಲವನ್ನ ಎತ್ಕೊಂಡು, ಅವ್ರಿಗೇನು ಕಡಿಮೆ ಅಂತ ಹೇಳ್ರಪ್ಪ, ಎಲ್ಲವನ್ನ ಎದ್ದುಕೊಂಡು ತಾನಾರೆಂದು ಸಾಧಿಸಿದವರು ಯಾರಾದರೂ ಇದ್ದರೆ ಅಪ್ಪ ಅಣ್ಣ ಪಿ ವೀರಭದ್ರಪ್ಪ ಅಣ್ಣವರು ಅಂತ. ಇವತ್ತು ಮಠಾಧಿಪತಿಗಳಿಗೆ ಒಂದು ನಾನು ರಿಕ್ವೆಸ್ಟ್ ಮತ್ತು ಆರ್ಡರ್ ಅನಿಸೋದು ನಾನು, ಅಣ್ಣ ಮಾಡಿದ ಕೆಲಸ ಯಾರೂ ಮಾಡಿಲ್ಲ. ಎದಕ್ಕಾದ್ರೂ ಕೈ ಚಾಚವ್ರೆ, ಆದರೆ ಅಣ್ಣ ಆ ಥರ ಮಾಡಲಿಲ್ಲ. ನಮ್ಮ ಮಾನ್ಯ ಬಾಕ್ಕೆಲ್ಲ ಬರ್ತಿದ್ರು, ಹಣ ಮತ್ತು ಅದಕ್ಕೆ ಕಾರಿಗೆ ಏನನ್ನ ರೊಟ್ಟಿಗೆ ಏನನ್ನ ಇಟ್ಟು ಹಾಕ್ಬೇಕಂದ್ರೆ, ಅಲ್ಲಪ್ಪ ನಾನು ನಿಮ್ಮವನ ಅಥವಾ ಅಲ್ಲ, ನಾನು ನಿಮ್ಮವನಾಗಿದ್ದರೆ ಬೇಡ, ನಿಮ್ಮವನ ಅಲ್ಲದೆ ಇದ್ದರೆ ಅದಕ್ಕೆ ನೋಡ್ರಿ ಯಾವ ಸ್ವಾಮಿಗಳಂತಾರೆ ಈ ಮಾತು ಕೇಳಿಬೇಡ್ರಿ. ಅಷ್ಟೇ ಅಲ್ಲ, ಬಸವಾದಿ ಶರಣರು 12ನೇ ಶತಮಾನದಲ್ಲೇನು ಕಟ್ಟಿದ್ರು, ನಿರ್ವಾಣ ಅನುಭವ ಮಂಟಪಗಳನ್ನು ಕಟ್ಟಾದ ನಾನು ನೋಡಿ, ಅಣ್ಣ ನನ್ನ ಕರ್ಕೊಂಡು ಹೋಗೋಣ ತೋರಿಸೋಣ ಅಂತ ಹೇಳಿದ್ರೆ ನನಗೆ ಯಲ್ಬುತ್ ತಾಲೂಕು ನೋಡ್ರಿ ಎಂಥ ಅನುಭವ ಮಂಟಪಗಳಂದ್ರೆ ಕಲ್ಲುಬಾವಿ, ಮರಕಟ್ಟ, ಮುಸಲಾಪುರ ಹೋಗ್ಬಿಟ್ರೆ ನಿರ್ವಾಣದ ಅನುಭವ ಮಂಟಪಗಳು. ಇವತ್ತು ಸ್ವಾಮಿಗಳು ಬರೀ ನಿರ್ಮಾಣದ ಅನುಭವ ಮಂಟಪ ಹಾಳಾಗ್ತಾರಲ್ಲ, ಕಟ್ತಾರೆ ಅಂದರೆ ಅವ್ರಿಗೇನು ಬಹಿತ್ತ ಅಂದರೆ ಮೋಹಿತ ಯಾವುದಿರಲಿಲ್ಲ. ಆದಯ್ಯನ ವಚನ ಅಣ್ಣ ವೀರಭದ್ರಪ್ಪಣ್ಣ ಅದನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರೇನೋ ಅನಿಸೋದಿಲ್ಲ ನನಗೆ. ಕಾಯದಲ್ಲಿ ನಿರ್ಭಾವ, ಮನದಲ್ಲಿ ನಿರಾಕಾರ, ಪ್ರಾಣದಲ್ಲಿ ನಿರ್ಭಯ, ಚಿತ್ತದಲ್ಲಿ ನಿರಾಪೇಕ್ಷೆ, ಭಾವದಲ್ಲಿ ದಿಗಂಬರ, ಜ್ಞಾನದಲ್ಲಿ ಪರಮಾನಂದವ ನೆಲೆಗೊಂಡ ಬಳಿಕ ಸೌರಾಷ್ಟ್ರ ಸೋಮೇಶ್ವರ ಲಿಂಗವು ಬೇರಿಲ್ಲ ಕಾಣಿಬೋ ಅದರಂಗಿದ್ರಪ್ಪ. ಅದಕ್ಕೆ ನಾವು ಸರ್ ಅವರು ಹೇಳಿದ್ರಲ್ಲ, ಇವತ್ತು ಬಸವಣ್ಣನ ರಥ ಇಲ್ಲಿವರೆಗೆ ಎಳ್ಕೊಂಡು ಬಂದು ನಿಂದಿಸ್ಯಾರ ಅಣ್ಣವರು. ಆ ರಥವನ್ನು ಒಂದು ಇಂಚು ಕೂಡ ನಾವು ಇಂದು ಸರಿಸದೆ, ಯಾಕಂದರೆ ಇಂದ ತರಿಸಬಾರ್ದು. ನಾವು ಮುಂದಕ್ಕೆ ಹೇಳ್ಕೊಂಡ್ರೆ ಇವತ್ತು ಅವರಿಗೆ ನುಡಿ ನಮನಗಳಲ್ಲ, ನುಡಿ ನಮನವನ್ನು ಸಲ್ಲಿಸಬೇಕಾಗ್ತದೆ. ಅವರ ಆತ್ಮಕ್ಕೆ ಶಾಂತಿ ಕೂಡ ಸಿಗ್ತದೆ ಏನು ಅಂತ. ಬಹಳ ಸಣ್ಣ ವಯಸ್ಸಿನಂದು ಅವ್ರ ಜೊತೆಯಲ್ಲಿ 13 ವರ್ಷ ನಾವು ಅವ್ರ ಜೊತೆಯಲ್ಲೇ ಒಡನಾಟವನ್ನು ಮಾಡಿದ್ದೀನಿ. ಈ ಒಂದು ಸಹಕಾರಿ ಸಂಘವನ್ನು ಅವರು ಸ್ಥಾಪನೆ ಮಾಡ್ತಾರೆ. ಈ ಒಂದು ಸಹಕಾರಿ ಸಂಘವನ್ನು ಯಾಕೆ ಸ್ಥಾಪನೆ ಮಾಡ್ತಾರೆ ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ. ವೀರಭದ್ರಪ್ಪ ಅಣ್ಣನವರು ಅಂತಂದರೆ ಒಬ್ಬ ಆದರ್ಶ ವ್ಯಕ್ತಿಗಳು, ಪ್ರಾಮಾಣಿಕ ವ್ಯಕ್ತಿಗಳು, ನಿಷ್ಠುರ ವ್ಯಕ್ತಿಗಳು. ಈ ಮಾತಲ್ಲಿ 2 ಮಾತು ಇಲ್ಲ. ಯಾಕಂತಂದರೆ ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಅವರು ಈ ಒಂದು ಬಸವ ಕೇಂದ್ರ ಸ್ವಲ್ಪ 2010-11ರಲ್ಲಿ ಸ್ವಲ್ಪ ಮಟ್ಟಿಗೆ ಇತ್ತು, ಸ್ವಲ್ಪ ಪ್ರಮಾಣದಲ್ಲಿ ಇತ್ತು. ಆಗ ಈ ಒಂದು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಸಂಸ್ಥೆಯನ್ನು ಬೆಳೆಸೋಣ ಅಂಥೇಳಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಒಂದು ವಿದ್ಯಾರ್ಥಿಗಳನ್ನು ನಾವು ಇಲ್ಲಿ ಸೇರ್ಪಡೆ ಮಾಡಿಕೊಳ್ಳೋಣ, ಇನ್ನೂ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ವಸತಿಯನ್ನು ಮತ್ತು ವಿದ್ಯಾನಿಲಯವನ್ನು ಮಾಡೋಣ ಅಂತಕ್ಕಂಥ ಅವರ ಆಶೆ ಇತ್ತು. ಅದರಂತೆ ಅನೇಕ ಒಂದು ಸಂಸ್ಥೆಗಳಲ್ಲಿ ಅವರು ಸಹಕಾರಿ ಸಂಘಗಳಲ್ಲಿ ಒಂದು ಸಂಸ್ಥೆಗಾಗಿ, ಒಂದು ಟ್ರಸ್ಟಿಗಾಗಿ ಸ್ವಲ್ಪ ದೇಣಿಗೆಯನ್ನು ಕೇಳ್ತಾರೆ. ಆಗ ಕೇಳಿದಂಥ ಎಲ್ಲ ಸಂಸ್ಥೆಗಳಲ್ಲಿಯೂ ಸ್ವಲ್ಪ ಕೊಡಲಿಕ್ಕೆ, ಯಾಕಂದರೆ ಅಲ್ಲಿ ಒಬ್ಬರದ್ದು ಇರಲ್ಲ ಆಡಳಿತ, ಬಹಳ ಜನದ್ದು ಆಡಳಿತ ಇರ್ತದೆ. ಹೀಗಾಗಿ ಅವರಿಗೆ ಯಾರೂ ಕೊಡಲ್ಲ. ಹೀಗಾಗಿ ಅವರಿಗೆ ಒಂದು ಮನಸ್ಸಿಗೆ ನೋವಾಗ್ತದೆ ಅವಾಗ. ಯಾಕೆಂತಂದರೆ ಇಂಥ ಒಂದು ಕಾರ್ಯಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಯಾರೂ ಕೊಡಲಿಲ್ಲಲ್ಲ ಅಂತಕ್ಕಂಥದ್ದು ಅವರಿಗೆ ಸ್ವಲ್ಪ ನೋವಾಗ್ತದೆ. ಹಾಗಾಗಿ ಸಮಾನ ಮನಸ್ಕರನ್ನು ಎಲ್ಲರನ್ನ ಸೇರಿಸ್ಕೊಂಡು ನಮ್ಮ ಅಣ್ಣವರಾಗಿರ್ಬೋದು, ಸಿದ್ದರಾಮಪ್ಪ ಅಣ್ಣವರು ಆಗಿರ್ಬೋದು ಮತ್ತು ಡಾಕ್ಟರ್ ಸರ್ ಆಗಿರ್ಬೋದು, ಅವರಿಗೆ ಬೆನ್ನೆಲುಬಾಗಿ ನಿಂತು ಈ ಒಂದು ಸಹಕಾರಿ ಸಂಘವನ್ನು ಪ್ರಾರಂಭಿಸ್ತಾರೆ. ಕೇವಲ ಒಂದು 11 ಲಕ್ಷ ಮೊತ್ತದಿಂದ ಪ್ರಾರಂಭಿಸಿರುವಂಥ ಈ ಒಂದು ಸಹಕಾರಿ ಸಂಘ ಇವತ್ತು 20 ಕೋಟಿ ವ್ಯವಹಾರವನ್ನು ನಡೆಸೋದ್ರ ಮುಖಾಂತರ ಅವರಿಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಯಶಸ್ಸನ್ನು ತಂದುಕೊಡ್ತದೆ. ಅದೇ ರೀತಿಯಲ್ಲಿ ಸಹಕಾರಿಯಲ್ಲಿ ಅವರು ಒಂದು ಪ್ರಾಮಾಣಿಕತೆ ಮತ್ತು ನಿಷ್ಠುರತೆಗೆ ಮತ್ತು ಒಂದು ಪ್ರಾಮಾಣಿಕತೆ, ಒಂದು ವ್ಯವಸ್ಥಿತವಾದಂಥ ಒಂದು ವ್ಯವಹಾರವನ್ನು ಗುರುತಿಸಿ ಸಹಕಾರಿ ಸಂಘ
66ನೇ ಅಖಿಲ ಭಾರತ ಸಹಕಾರಿ ಸಪ್ತಾಹದಲ್ಲಿ ಅವರಿಗೆ ರಾಜ್ಯದ ಶ್ರೇಷ್ಠ ಸಹಕಾರಿ ಪ್ರಶಸ್ತಿಯನ್ನು ಗುರುತಿಸಿ ಅವರನ್ನು ಕಳಿಸ್ತಾರೆ. ಅದೇ ರೀತಿಯಲ್ಲಿ ಸಹಕಾರಿ ಸಂಘಕ್ಕೆ ಅವರು ನೀಡಿರುವಂಥ ಕೊಡುಗೆ ಸಹಕಾರಿ ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ ಅಂತೇಳಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮೊನ್ನೆ 1.1 ಕೋಟಿ ಮೊತ್ತದಲ್ಲಿ ಒಂದು ನಿವೇಶನವನ್ನು ನಾವು ಖರೀದಿಸ್ತೇವೆ. ಸೊ ಅದೇ ರೀತಿಯಾಗಿ ಮೊನ್ನೆ ನಡೆದಂಥ ಒಂದು ಸಹಕಾರಿ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಅವರು ಯಾವ ರೀತಿ ಇದ್ರು ಅಂದರೆ ಕೇವಲ ಒಂದು ಲಾಭಾಂಶಕ್ಕೆ ಅವರು ಒತ್ತು ಕೊಡದೇನೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕವಾಗಿ ಎಲ್ಲರಿಗೂ ಈ ಸಂಸ್ಥೆಯಿಂದ ಅನುಕೂಲ ಆಗಲಿ ಅಂತಕ್ಕಂಥ ಅವ್ರ ಉದ್ದೇಶ ಇತ್ತು. ಅದೇ ರೀತಿಯಲ್ಲಿ ಪ್ರತಿ ವರ್ಷವೂ ಸಹಕಾರಿ ಸಂಘದಿಂದ ಬಸವ ಚಾರಿಟಬಲ್ ಟ್ರಸ್ಟಿಗೆ ನಾವು ಒಂದು 5-6 ಲಕ್ಷ ಒಂದು ದೇಣಿಗೆಯನ್ನು ಕೊಡ್ತಾ ಇದ್ವಿ. ಮತ್ತು ಈಗೇನು ಈ ಒಂದು ಬಸವ ಚಾರಿಟಬಲ್ ಟ್ರಸ್ಟ್ ನಡಿಯಲ್ಲಿ ಇರುವಂಥ ಈ ಒಂದು ಸಂಸ್ಥೆ ಬಂದವರಿಗೆ ಸ್ವಲ್ಪ ಇರಲಿಕ್ಕೆ ವ್ಯವಸ್ಥೆ ಮತ್ತು ಒಂದು ಕಾರ್ಯಕ್ರಮ ನಡೆಸಿಕೊಳ್ಳಲಿಕ್ಕೆ ಒಂದು ಸುಸಜ್ಜಿತವಾದಂಥ ಒಂದು ಕಟ್ಟಡ ಇರಲಿ ಅಂತಕ್ಕಂಥ ವ್ಯವಸ್ಥೆಯಿಂದ ಇದನ್ನು ಕೂಡ ಅವರು ಮುಂದೆ ನಿಂತು ಅವರು ಕಟ್ಟಿಸ್ತಾರೆ. ಆಮೇಲೆ ಕೆಳಗಡೆ ಸ್ವಲ್ಪ ಊಟದ ವ್ಯವಸ್ಥೆಯಲ್ಲಿ, ಹಾಲಿನ ವ್ಯವಸ್ಥೆಯಲ್ಲಿ ಭಾಳ ಸಮಸ್ಯೆ ಇತ್ತು. ಯಾಕಂದರೆ ಸುಮ್ಮನೆ ಒಂದು ತಟ್ಟೆಯಲ್ಲಿ ಊಟದ ವ್ಯವಸ್ಥೆ ಇತ್ತು. ಎಲ್ಲವನ್ನ ನೋಡಿ ಸಾಕಾಗಿ ಈ ಒಂದು ಎಲ್ಲರನ್ನ ಸೇರಿಸ್ಕೊಂಡು ಈ ಒಂದು ಪ್ರಮಾಣದಲ್ಲಿ ಇದನ್ನು ಕಳಿಸ್ತಾರೆ. ಮತ್ತು ಅದೇ ರೀತಿಯಾಗಿ ಇವರಿಗೆ ಬಹಳ ಬೆನ್ನೆಲುಬಾಗಿ ನಿಂತವರು ನಮ್ಮ ಡಾಕ್ಟರ್ ಸರ್ ಅವರು ಮತ್ತು ಸಿದ್ದರಾಮಪ್ಪಣ್ಣವರು. ಯಾಕಂತಂದರೆ ಅಷ್ಟು ಅವರಿಗೆ ಅಷ್ಟು ಒಂದು ಬೆಂಬಲವನ್ನು ಅವ್ರು ನೀಡ್ತಾ ಇದ್ರು. ಅವರಾದ್ರೆ ಅಷ್ಟೇ ಅಣ್ಣವ್ರನ್ನ ಮತ್ತು ಡಾಕ್ಟರ್ ಸರ್ನ ಕೇಳದೆ ಏನೂ ಮಾಡ್ತಿದ್ದಿಲ್ಲ. ಆ ರೀತಿಯಲ್ಲಿ ಅವ್ರ ಬಾಂಧವ್ಯ ಇತ್ತು. ಹೀಗಾಗಿ ಮಾಡ್ತಾರೆ. ಮತ್ತು ಅದೇ ರೀತಿಯಲ್ಲಿ ಮೊನ್ನೆ ಒಂದು ಸಹಕಾರಿ ಒಂದು ವಾರ್ಷಿಕ ಮಹಾಸಭೆಯಲ್ಲಿ ಈ ಒಂದು ಹಲೈ ಹಿರೇಮಠ ಸರ್ ಅವರ ಒಂದು ಬುದ್ಧಿಮಾನ್ಯ ಮಕ್ಕಳ ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾರೆ. ಡಾಕ್ಟರ್ ಸರ್ ಅಲ್ಲಿ ಹೋಗಿ ಬಂದಿದ್ದರು. ಅಲ್ಲೆಲ್ಲ ಮಕ್ಕಳ ಒಂದು ಆರೋಗ್ಯವನ್ನು ವಿಚಾರಿಸಿ ಎಲ್ಲ ನೋಡ್ಕೊಂಡು ಬಂದಿದ್ದರು. ಅಣ್ಣವ್ರಿಗೆ ಫೋನ್ ಮಾಡ್ತಾರೆ, ಇಲ್ಲರಿ ಅಣ್ಣ ಹಿಂಗೆ ಬಂದಿದ್ವಿ, ಊಟದ್ದೆಲ್ಲ ವ್ಯವಸ್ಥೆ ನೋಡಿದ್ದೇವೆ, ಭಾಳ ಅಸ್ತವ್ಯಸ್ತ ಇದೆ, ಸ್ವಲ್ಪ ಸಹಕಾರಿಯಿಂದ ಏನಾದರೂ ಮಾಡೋಣ ಅಂತಕ್ಕಂಥದ್ದನ್ನು ಅವ್ರಿಗೆ ತಿಳಿಸ್ತಾರೆ. ಅವರು ಅಣ್ಣವ್ರು ಆಯ್ತು ಹಿಂಗೆ ಮಾಡಿಬಿಡೋಣ ಅಂತೇಳಿ ಮೊನ್ನೆ ವಾರ್ಷಿಕ ಮಹಾಸಭೆಯಲ್ಲಿ ಅವ್ರಿಗೊಂದು ಮೊತ್ತವನ್ನು ಆ ಟ್ರಸ್ಟಿಗೆ ನೀಡ್ತಾರೆ. ಮತ್ತು ಅದೇ ರೀತಿಯಲ್ಲಿ ಬಸವ ಬಳಗದವರು ಯಾರೋ ಒಬ್ಬರು ಆರಾಮಿಲ್ಲ ಅಂತೇಳಿ ಕ್ಯಾನ್ಸರ್ಲಿಂದ ಬಾಯಿ ಇದಾಗಿತ್ತು ಅಂತೇಳಿ ಮೊನ್ನೆ ವಾರ್ಷಿಕ ಮಹಾಸಭೆಯಲ್ಲಿ ಸಹ ಅವ್ರಿಗೊಂದಿಷ್ಟು ಅಮೌಂಟನ್ನು ಇಲ್ಲಿಂದ ಕಳಿಸ್ಕೊಡ್ತಾರೆ. ತಾವೇ ಖುದ್ದಾಗಿ ನಮ್ಮನ್ನು ಕರೆದ್ರು ಮರ್ಕಟ್ಟಲ್ಲಿ, ಅವ್ರಿಗೆ ಹೋಗಿ ಕಳಿಸ್ಕೊಡ್ತಾರೆ. ಈ ರೀತಿಯಲ್ಲಿ ಅಣ್ಣವರ ಒಂದು ಕಾರ್ಯಕ್ರಮ ಭಾಳ ನನಗೇನಂತಂದರೆ ಸಣ್ಣ ವಯಸ್ಸು ನನ್ನ. ಈಗ ನಾವು 13 ವರ್ಷ ನಾನು ಅವ್ರ ಜೊತೆಯಲ್ಲಿ ಸಂಸ್ಥೆಯ ಅಧ್ಯಕ್ಷರಾಗಿ ಅವರಿದ್ದರು. ಅವ್ರ ಹೆಸರು ವೀರಭದ್ರಪ್ಪ ಅವರು, ನನ್ನ ಹೆಸರು ವೀರಭದ್ರಪ್ಪ ಅವರು, ಇಬ್ಬರು ಹಂಗೆ ಇದ್ವಿ. ಅವರು 13 ವರ್ಷ ಅವ್ರ ಜೊತೆಯಲ್ಲೇ ನಾವು ಬಂದಿದ್ದೇವೆ. ಎಷ್ಟು ಪ್ರಾಮಾಣಿಕವಾಗಿದ್ರು ಅಂತಂದರೆ ಅವ್ರು ನಮ್ಗೆ ಹೇಳ್ತಾ ಇದ್ರು ಪ್ರತಿ ಸಲನೂ, ನೋಡು ವೀರಭದ್ರಪ್ಪ, ಇದು ಎಲ್ಲ ಸಾರ್ವಜನಿಕರ ದುಡ್ಡು, ಇದು ಸಾರ್ವಜನಿಕರ ದುಡ್ಡು, ಬಹಳ ಕಟ್ಟುನಿಟ್ಟಾಗಿ ವ್ಯವಹಾರವನ್ನು ಮಾಡಬೇಕು, ನೀಟಾಗಿ ಮಾಡಬೇಕು, ಎಲ್ಲಿ ಏನೂ ಆಗಬಾರ್ದು ಅಂತಕ್ಕಂಥದ್ದನ್ನು ಅವರು ನಮಗೆ ಒತ್ತಿ ಹೇಳ್ತಾ ಇದ್ರು. ಅದೇ ರೀತಿಯಲ್ಲಿ ಅವರ ಅಧ್ಯಕ್ಷತೆಯಲ್ಲಿ 13 ವರ್ಷದ ಅವರ ಒಂದು ಅಧ್ಯಕ್ಷತೆಯಲ್ಲಿ ಅಷ್ಟು ಪ್ರಾಮಾಣಿಕವಾಗಿ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದೇವೆ. ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ಬಹುಶಃ ಈಗ ಒಂದು 5 ನಿಮಿಷ ಅಂತ ಹೇಳಿದ್ದಾರೆ. ಅವ್ರ ಕಾರ್ಯಕ್ರಮ ಹೇಳ್ಬೇಕಂದ್ರೆ ನಾನು ಯಾಕಂದರೆ ನೋಡಿದ ಪ್ರಕಾರ ಒಂದು ದಿನ ಆದರೂ ಕೂಡ ಅವರ ಕಾರ್ಯಕ್ರಮವನ್ನು ನಾವು ಹೇಳಿದ್ರೆ ಸಾಲೋದಿಲ್ಲ. ಒಂದು ಸಣ್ಣದು ಹೇಳ್ಬಿಡ್ತೀನಿ. ದೀಪಾವಳಿ ಪ್ರಯುಕ್ತ ಅವರು ಒಂದು ದೀಪಾವಳಿ ಅಂಗಡಿ ಪೂಜೆಯನ್ನು ಮಾಡೋ ಇದರಲ್ಲಿ ರೈತ ಕುಟುಂಬದವರು ಕರೇಗೌಡರು ಇದ್ದಾರೆ. ಒಂದು 10-15 ಕುಟುಂಬದವರನ್ನು ಕರ್ಕೊಂಡ್ಬಂದು ಅವ್ರ ಮಕ್ಕಳ ಹೆಸರಲ್ಲಿ ಠೇವಣಿಯನ್ನು ಮಾಡಿಸ್ತಾರೆ ಸಂಸ್ಥೆಯಲ್ಲಿ. 7 ವರ್ಷಕ್ಕೆ ಡಬಲ್ 6 ವರ್ಷಕ್ಕೆ ಡಬಲ್ ಆಯ್ತದು. ಅವ್ರ ಕುಟುಂಬದವರೆಲ್ಲ ಬಂದಿದ್ದರು, ಮಕ್ಕಳನ್ನೆಲ್ಲ ಕರ್ಕೊಂಡ್ಬಂದಿದ್ರು. ಆ ಎಲ್ಲ ಮೊತ್ತವನ್ನು ಅವ್ರಿಗೆ ಕೊಡ್ತಾರೆ. ಎಷ್ಟು ಖುಷಿ ಆಯ್ತು ಅಂತಂದರೆ ದೀಪಾವಳಿ ಹಬ್ಬವನ್ನು ಇಂದು ಸಹ ಆಚರಿಸ್ಬೇಕಂತೇಳಿ ಅವ್ರು ತಿಳಿಸ್ಕೊಟ್ರು. ಯಾಕಂತಂದರೆ ಆ ಸಣ್ಣ ಮಕ್ಕಳು ನೋಡಿದ್ವಿ ನಾವು, ಅವರು ಕರ್ಕೊಂಡ್ಬಂದಿದ್ರು ಅವ್ರ ಕುಟುಂಬದವರೆಲ್ಲರೂ. ಭಾಳ ಖುಷಿ ಅನ್ನಿಸ್ತು. ಆ ಮೊತ್ತವನ್ನು ಅವ್ರಿಗೆ ನೀಡುವಂಥ ಒಂದು ಸಂದರ್ಭದಲ್ಲಿ ಮಾಡಿದರೆ ಈ ರೀತಿ ಮಾಡಬೇಕು, ಇಲ್ಲಾಂದರೆ ಮಾಡೋಕ್ಬೋದು. ಇಷ್ಟು ಹೇಳ್ತಾ ನನ್ನ 2 ಮಾತು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಒಮ್ಮೆಯೂ ಶ್ರೀ ಗುರುವಿನ ಶ್ರೀ ಚರಣವನ್ನೆಲ್ಲದೆ ಭಗವಂತನ ಬಿಡುವುದು. ಗುರುವೇ ಶರಣೋ, ಗುರುಲಿಂಗವೇ ಶರಣೋ. ಹರಿಬ್ರಹ್ಮಾದಿಗಳಿಗೆ ಗೋಚರವಾದ ಕೂಡಲ ಚನ್ನ ಸಂಗಯ್ಯನೆಂಬ ಲಿಂಗವ ತವರಿದ ಬಸವಣ್ಣ ಗುರುವೇ ಶರಣು ಶರಣಾರ್ಥಿ. ಬಸವಾದ ಶರಣ ಎಲ್ಲರನ್ನು ಸ್ಮರಿಸಿ ಶರಣೆಂದು ಈ ಒಂದು ಕಾರ್ಯಕ್ರಮದಲ್ಲಿ ಇಂದಿನ ವಿಶೇಷ ಕಾರ್ಯಕ್ರಮ ಸಿಂಧನೂರಿನ ಪ್ರಗತಿಪರ ಸಂಘಟನೆಗಳ ಸಹಯೋಗದೊಂದಿಗೆ ನನ್ನ ಪೂಜ್ಯ ಗುರುಗಳಾದಂಥ ವೀರಭದ್ರಪ್ಪನವರ ನೆನಪು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿದೆ. ಎಲ್ಲ ಆತ್ಮೀಯ ಶರಣರಿಗೆ ಶರಣಂದು
ನೆರೆದಂತೆ ಎಲ್ಲ ಸಣ್ಣರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳು. ಇವತ್ತು ಅಣ್ಣವರಿಗೆ ನಾನು ಬಹುಶಃ 1993ರಿಂದ ಒಡನಾಡಿಗಳು ನಾನು. ಆದರೆ 93ರಿಂದ ನಾನು ಕಂಡಂಥ ಅಣ್ಣರಿಗಿಂತನೂ 10 ವರ್ಷದಿಂದ ನನ್ನ ಬದುಕನ್ನು ಹೊಸ ಬದುಕನ್ನಾಗಿ ಪರಿವರ್ತನೆಗೊಳಿಸಿದರು. ಕಾರಣ, ನಮ್ಮ ಗ್ರಾಮಕ್ಕೆ ಸುಮಾರು ಒಂದು ತಿಂಗಳಲ್ಲಿ 3 ಬಾರಿ ಹಗಲುವನ್ನೆಲ್ಲ ರಾತ್ರಿನಲ್ಲ ನಮಗೇನು ಬಸವಕೇಂದ್ರವನ್ನು ಸ್ಥಾಪಿಸಿ ಬಸವಕೇಂದ್ರದ ಕಾರ್ಯಕ್ರಮದ ಜೊತೆಗೆ ಅನೇಕ ಗುರುಪ್ರವೇಶ ಇರ್ಬೋದು ಅಥವಾ ಋತುಮತಿ ಆದವ್ರ ಕಾರ್ಯಕ್ರಮಗಳು, ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಯಾವಾಗಲೂ ನಾವು ಗ್ರಾಮ ಅಂದರೆ ಅವ್ರಿಗೆ ಅಚ್ಚುಮೆಚ್ಚಿನ ಗ್ರಾಮ ಅಂತ ನಾನು ಅಂದ್ಕೊಂಡಿದ್ದೆ. ಬಹುಶಃ ಇವತ್ತು ನನಗೆ ಒಂದು ಕೊರತೆ ಕಾಣ್ತೀನಿ. ಏನು ಕೊರತೆ ಅಂತ, ನಾನು ಈ ಸುಂದರಲ್ಲಿ ನಡ್ತಕ್ಕಂಥ ಯಾವುದೇ ಕಾರ್ಯಕ್ರಮ ನಡೆದರೂ ಕೂಡ ಬಹುಶಃ ನಮ್ಮ ಗುರುಗಳಿಗೆ ನಾನು ಮೊದಲು ಕಾಣೋಕೆ ನಾನು ನಮ್ಮೂರು ಬಿಡೋದ್ರಿಂದ ಹಿಡಿದು ಸುಂದರ ಬರೋವರೆಗೂ ಸುಮಾರು 4 ಸರಿ ಫೋನ್ ಬರ್ತಿರ್ತಾವೆ, ಎಲ್ಲಿದೆ ಬಂದ್ಯಾ ಎಲ್ಲಿದೆ ಸಿಂಧೂರು ಬರೆದಾಗ 4 ಸರಿ ಫೋನು. ಆದರೆ ಇವತ್ತು ಆ ಧ್ವನಿ ಬಹುಶಃ ನನ್ನಿಂದ ದೂರ ಅನ್ನೋದಕ್ಕಿಂತ ಆ ಧ್ವನಿ ನನ್ನ ಧ್ವನಿಯಲ್ಲಿ ಅಡಕಾಗಿ ಹೋಗ್ತಾನಂತ ನನ್ನ ಆಶಯ. ನನ್ನ ಧ್ವನಿಯಲ್ಲೇ ನನ್ನ ಧ್ವನಿ ಅಡಕಾಗಿ ಹೋದಂಥ ಆಶಯ. ಇವತ್ತು ನಾನು ನಿಜವಾಗ್ಲೂ ಈ ಕಾರ್ಯಕ್ರಮಕ್ಕೆ ಬರಬಾರ್ದಂತ ನಾನು ನಿರ್ಧಾರ ಮಾಡಿ ಬರೋದು ಬಿಟ್ಟಿದ್ದೆ. ನಾನು ಬೇಡ, ನಾನು ಹೋಗೋದು ಬೇಡ ಅಂತಂದೆ. ಆದರೆ ಇವತ್ತು ನಾನು ಬಂದಿದ್ರೆ ಕಾರಣ ನಮ್ಮ ನಿರಪಕ್ಷ ಪರಾರೆಡ್ಡಿ ಅವರು ಮತ್ತು ರುದ್ರಪ್ಪನವರು ಇಲ್ಲ, ಹೋಗ್ಬೇಕಾಗಿತ್ತು. ಅಣ್ಣ ನಮ್ಮ ಗ್ರಾಮಕ್ಕೆ ಅನೇಕ ಸಾರಿ ಬಂದಾರ, ನಾವು ಹೋಗಲಿಲ್ಲ ಅಂದ್ರೆ ಹೆಂಗ ಅಂತಕ್ಕಂಥ ಒಂದು ಉತ್ಸುಕತೆಯಿಂದ ಮುಖಾಂತರ ನಾವು ಬಂದೆ. ನಾವು ಮಾತಾಡಬಾರ್ದಂತೆ, ಯಾಕಂದ್ರೆ ನಾನು ಏನು ಮಾತಾಡಬೇಕನ್ನೋದು ತಿಳಿಯಲ್ಲ. ನಾನೊಬ್ಬ ಗ್ರಾಮೀಣ ಪ್ರದೇಶ ವ್ಯಕ್ತಿಯನ್ನು ತಂದು ಈ ಒಂದು ಕಾರ್ಯಕ್ರಮದಲ್ಲಿ ವಚನ ಶ್ರವಣದಲ್ಲಿ ಕಾರ್ಯಕ್ರಮದಲ್ಲಿ ನಾನು 2 ವರ್ಷ ಅನುಭಾವಿಗಳನ್ನು ಹಾಕಿಕೊಂಡು ನನ್ನ ಅನುಭವ ಮಾಡಿಸಿದ್ರು. ಈ ಬಹುಶಃ ಯಾವ ಮಠಾಧಿಪತಿಗಳಿಗೆ ಸಾಧ್ಯ, ಯಾವ ಧರ್ಮಗುರುಗಳಿಗೆ ಸಾಧ್ಯ ಇದೆ. ಒಬ್ಬ ಅತ್ಯಂತ ಕೃಷಿಯ ವ್ಯಕ್ತಿ, ಗ್ರಾಮೀಣ ಪ್ರದೇಶದ ವ್ಯಕ್ತಿಯನ್ನು ನಿಮ್ಮೆಲ್ಲ ಇಲ್ಲೆಲ್ಲರೂ ವಿದ್ಯಾವಂತರು ಅನುಭವಿಗಳಿದ್ದವ್ರು ಎದುರಿಗೆ ಮುಂದೆ ನಿಂತು ನಾನು ಅನುಭವ ಮಾಡಿಸ್ತಾನೆ ಒಬ್ಬ ವ್ಯಕ್ತಿ ಅಂದ್ರೆ ನನ್ನ ಸಾಮರ್ಥ್ಯ ಅಲ್ಲ, ಆ ವ್ಯಕ್ತಿಯ ಸಾಮರ್ಥ್ಯ ಹೆಂಗಿರಬಹುದಂಥದ್ದನ್ನು ನಾವು ಬಹುಶಃ ಮೆಲುಕಾಕ್ಬೇಕಾಗಿತ್ತು. ನಾವು ಮೆಲುಕಾಕಿ 2 ವರ್ಷನ ನಾನು ಅನುಭವ ಮಾಡಿದ್ರು. ಜೊತೆಗೆ ನಮ್ಮ ಗ್ರಾಮಕ್ಕೆ ಬಂದ ಬಳೆಯ ಗ್ರಾಮ ಇರ್ಬೋದು, ತಲವಾವಿ, ಮಾಟಲ್ದಿನ್ನಿ, ಮರಕಟ್ಟು ಯಾವ ಕಾರ್ಯಕ್ರಮಕ್ಕೆ ಬಂದರೂ ಕೂಡ ಇಲ್ಕಲ್ಲು, ಕೊಪ್ಪಳ ಈ ಎಲ್ಲ ಅನೇಕ ಸುಮಾರು 4-5 ಕಾರ್ಯಕ್ರಮಕ್ಕೆ ಭಾಗವಹಿಸ್ಬೇಕಾದ್ರೆ ನನಗೆ ಅಲ್ಲಿಂದನೇ ಫೋನ್ ಮಾಡೋರು, ನೀನು ಹೋಗಿ ಹೋಗ್ಬೇಕಂತ. ನಾನು ಮಾತಾಡಕ್ಕೆ ಎತ್ಬಿಟ್ರೆ ಆ ಪುಣ್ಯಾತ್ಮಿಗೆ ಏನಾಗುತ್ತೆ ಏನೋ ಅಷ್ಟು ಎದ್ದವರಿಗೆ ಎದ್ದಮೋ ಯಜ್ಞ ಆಗೋದು ಅಂತಾರಲ್ಲ, ಹಂಗ ಎಷ್ಟು ಆನಂದ ಎಷ್ಟು ಖುಷಿ ಅಂತಂದ್ರೆ ನಮ್ಮ ಗೌರವಾಧ್ಯಕ್ಷ ಅಂದಾರ, ನೀವು ಮಾತಾಡಕ್ಕೆ ಎತ್ಬಿಟ್ರೆ ಯುವಕರಪ್ಪನವ್ರು ಕುಣಿತಾರ ಅಂತ ಹೇಳ್ತಿರು. ಅದು ಯಾಕೋ ಏನು ಅಷ್ಟು ಪ್ರೋತ್ಸಾಹ ಕೊಟ್ಟು ಇವತ್ತು ನಮ್ಮನ್ನೆಲ್ಲ ಬೆಳೆಸಿದಂಥ ಒಂದು ವ್ಯಕ್ತಿ. ನಾನು ಹೊಗಳೋದಕ್ಕಿಂತ ನಾನು ಹೇಳಿದ್ನ, ನಾನು ಅಪ್ಪ ವೃದ್ಧಾಗನೂ ಹೇಳ್ತೇನೆ, ನಿಲ್ಲೋಣ ನೀನು ಕೊಟ್ಟಿರ್ತಕ್ಕಂಥ ಧರ್ಮದೀಕ್ಷೆ, ನನಗೆ ಧರ್ಮದೀಕ್ಷೆಯನ್ನು ಕೊಟ್ಟರ. ಆ ಧರ್ಮದೀಕ್ಷೆಯನ್ನು ನಾನು ಯಾರು ಬಿಡಲಿ, ಯಾರು ಬರಲಿ, ಯಾರು ಹೋಗಲಿ, ನಾನಂತೂ ಅವರ ಪ್ರೀತಿಯ ಪುತ್ರನಾಗಿ ಅವ್ರು ಏನೇನು ನನಗೆ ಅವಕಾಶಗಳು, ಏನೇನು ನನಗೆ ಆಶಯಗಳನ್ನು ಕೊಟ್ಟಾರಲ್ಲ, ನಾನೆಲ್ಲ ಆಶಯಗಳನ್ನು ನಮ್ಮ ಬಸವ ಕೇಂದ್ರದ ಸಮಸ್ತ ಸದಸ್ಯರನ್ನು ಒಳಗೂಡಿಕೊಂಡು ಬಹುಶಃ ಅವರಷ್ಟು ವಿಶಾಲ ಗುಣ ನಮ್ಮಲ್ಲಿ ಬರಲ್ಲ. ಇರ್ಬೋದ್ರಪ್ಪಣ್ಣವರೇ ಸಾಟಿ, ನಾನು ಅಮರೀಶಪ್ಪ ಅಷ್ಟೇ. ನನ್ನ ಒಂದು ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅಣ್ಣವರ ಶ್ರಮಕ್ಕೆ ಚ್ಯುತಿಬಾರದಂತೆ, ಅಣ್ಣವರ ಶ್ರಮಕ್ಕೆ ಎಂದೂ ನಾನು ಕುಂದಬಾರದಂತೆ ನಾನು ನಮ್ಮ ಗ್ರಾಮದಲ್ಲಿರ್ಬೋದು, ನನ್ನ ಸುತ್ತಮುತ್ತಲಿನ ನನ್ನ ಅನೇಕ ಬಸವಪರ ಸಂಘಟನೆಗಳನ್ನು ಒಳಗೂಡಿ ಅಣ್ಣವರ ಆಶಯಗಳನ್ನು ಈಡೇರಿಸ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಅವಕಾಶವನ್ನು ಮಾಡಿ